morning. Welcome back to online classes. Sri Shivananda Bharati Independent PU College, Athani. We have been discussing Babar Ali. For the last class, perhaps we overlooked about the Babar Ali as well as his school, how he has been started his school, the structure of the school, number of the students, and how it is functioning. And now we come to the point that is the name of the school, Ananda Shiksha Niketan. Ananda, Santosha, Shiksha, Shikshana, Niketana. That is Nivasa, Athwa Pradesha or a building, whatever we may call. It means your school. ಸಂತೋಷದಿಂದ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಒಂದು ವಾಸಸ್ಥಳ, ಒಂದು ಸ್ಥಳ. Babar Ali actually started his school at the mere age of 9. In fact, his school, Ananda Shiksha Niketan, grew out of a game. ಬಾಬರ್ ಅಲಿ ತಾನು 9ನೇ ವಯಸ್ಸಿನಲ್ಲಿರುವಾಗ ಈ ಶಾಲೆಯನ್ನು ಪ್ರಾರಂಭ ಮಾಡ್ತಾನೆ. ಶಾಲೆ ಪ್ರಾರಂಭ ಹೆಂಗಾಗ್ತದಪ್ಪ ಅಂತಂದ್ರೆ, ತಮ್ಮೂರಲ್ಲಿ ಓಣಿಯಲ್ಲಿರ್ತಕ್ಕಂಥ ಮಕ್ಕಳ ಜೊತೆ ಆಟ ಆಡ್ಕೊತಿರ್ಬೇಕಾದ್ರೆ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ, ಆಟ ಆಡ್ತಾ ಆಡ್ತಾ ಹಾಗಾಗಿ ಅದಕ್ಕೆ ಏನಂತ ಹೆಸರಿಟ್ಟಿದನಪ್ಪ ಅಂದ್ರೆ ಆನಂದ ಶಿಕ್ಷಾ ನಿಕೇತನ್ ಅಂತ ಹೆಸರಿಟ್ಟಿದೆ. ಪ್ರಾರಂಭದಲ್ಲಿ ಟೈಮ್ ಪಾಸ್ಗೋಸ್ಕರ ಶಾಲೆ ಥರ ನಡೆಸ್ಕೊಂಡು ಹೋಗಿದ್ದಾರೆ. ತದನಂತರ ಅದರ ಇಂಪಾರ್ಟೆನ್ಸನ್ನು ಅರ್ಥ ಮಾಡಿಕೊಂಡು ಮಕ್ಕಳು ತೋರಿಸ್ತಕ್ಕಂಥ ಆಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಅದನ್ನು ಪೂರ್ಣ ಪ್ರಮಾಣದ ಶಾಲೆಯಾಗಿ ಏನು ಮಾಡ್ಕೊಂಡು ಹೋಗ್ತಾನಪ್ಪ ಅಂದ್ರೆ ಪರಿವರ್ತಿಸ್ಕೊಂಡು ಹೋಗ್ತಾನೆ. ಅಂದರೆ ತಾನೇ ವಿದ್ಯಾರ್ಥಿ ಇದ್ದಾಗನೇ ಮಾಡಿರ್ತಕ್ಕಂಥ ಈ ಕೆಲಸ. ವಿ ಯೂಸ್ ಟು ಪ್ಲೇ ಸ್ಕೂಲ್ ವಿತ್ ಮೀ ಆ್ಯಸ್ ಎ ಟೀಚರ್. ಆಟ ಆಡ್ತಾ ಆಡ್ತಾ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಶಾಲೆಯನ್ನೇ ಆಟವಾಗಿ ಪರಿವರ್ತಿಸಿಕೊಂಡು ವಿತ್ ಮೀ ಆ್ಯಸ್ ಎ ಟೀಚರ್. ಆ ಆಟದಲ್ಲಿ, ಶಾಲೆ ಅಂತಕ್ಕಂಥ ಈ ಆಟದಲ್ಲಿ ಬಾಬರ್ ಅಲಿ ಯಾವ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾನಪ್ಪ ಅಂದರೆ ಟೀಚರ್ ಪಾತ್ರ, ಶಿಕ್ಷಕರ ಪಾತ್ರ. ಮೈ ಫ್ರೆಂಡ್ಸ್ ಹ್ಯಾಡ್ ನೆವರ್ ಸೀನ್ ದ ಇನ್ಸೈಡ್ ಆಫ್ ಎ ಸ್ಕೂಲ್, ಸೊ ದೇ ಎಂಜಾಯ್ಡ್ ಪ್ಲೇಯಿಂಗ್ ಸ್ಟೂಡೆಂಟ್ಸ್. ಅಲ್ಲಿರ್ತಕ್ಕಂಥ ಎಲ್ಲ ಗೆಳೆಯರು, ಚಿಕ್ಕವರು, ವಾರ್ಗಿಯವರು, ಎಲ್ಲ ಗೆಳೆಯರು ಸ್ಕೂಲ್ ಹೆಂಗಿರ್ತದೆ ಅಂತ ಕಾಲಿಟ್ಟು ಕೂಡ ಯಾವತ್ತೂ ನೋಡಿಲ್ಲ ಅವರು. ದೇ ಡೋಂಟ್ ನೋ ಅಬೌಟ್ ದ ಸ್ಕೂಲ್ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ. ಹಾಗಾಗಿ ಈ ಶಾಲೆ ಅಂತಕ್ಕಂಥ ಆಟದಲ್ಲಿ ಎಲ್ಲ ಗೆಳೆಯರು ಭಾಳ ಕುತೂಹಲದಿಂದ, ಭಾಳ ಆಸಕ್ತಿಯಿಂದ, ಭಾಳ ಸಂತೋಷದಿಂದ, ಖುಷಿಯಿಂದ ಏನು ಮಾಡ್ತಾರಪ್ಪ ಅಂತಾರೆ, ವಿದ್ಯಾರ್ಥಿಗಳಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ದೇ ಎಂಜಾಯ್ಡ್ ದಟ್ ಟು ಬೀಯಿಂಗ್ ಎ ಸ್ಟೂಡೆಂಟ್. ಬಾಬರ್ ಅಲಿ ಆಟದಲ್ಲಿ, ಶಾಲೆ ಅಂತಕ್ಕಂಥ ಈ ಆಟದಲ್ಲಿ ವಿದ್ಯಾರ್ಥಿಗಳು, ಗೆಳೆಯರು ವಿದ್ಯಾರ್ಥಿಗಳಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಭಾಳ ಖುಷಿ ಪಡ್ತಾರೆ. ದೇ ಎಂಡೆಡ್ ಅಪ್ ಲರ್ನಿಂಗ್ ಅರ್ಥಮೆಟಿಕ್ ಆ್ಯಂಡ್ ಎಂಜಾಯಿಂಗ್ ಇಟ್. ಆಟ ಆಡ್ತಾ ಆಡ್ತಾ ಆ ಅರ್ಥಮೆಟಿಕ್ ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಆ ಅರ್ಥಮೆಟಿಕ್ ಲೆಕ್ಕಗಳನ್ನು ಕೂಡ ಖುಷಿಯಿಂದ ಆಟ ಆಡ್ತಾ ಏನಪ್ಪ ಅಂದರೆ ಖುಷಿ ಪಡ್ತಾ ಕಲಿತಾ ಇದ್ದಾರೆ. ಬಾಬರ್ ಅಲಿ ಹೇಳಿರ್ತಕ್ಕಂಥ ಮಾತಿದೆ. Said Babar Ali while trying to explain how he initially started teaching. ಬಾಬರ್ ಅಲಿಯನ್ನು ಕೇಳಿದಾಗ, ನೀವು ಶಾಲೆಯನ್ನು ಹೆಂಗೆ ಪ್ರಾರಂಭ ಮಾಡಿದ್ರಿ ಅಂತ ಕೇಳಿದಾಗ ಬಾಬರ್ ಅಲಿ ಹೇಳಿರ್ತಕ್ಕಂಥ ಉತ್ತರ ಇದು. In 2002, the game got institutionalization
institutionalized with the strength of 8. 2002ನೇ ಇಸ್ವಿಯಷ್ಟೊತ್ತಿಗೆ ಶಾಲೆ ಅಂತಕ್ಕಂಥ ಆಟವನ್ನು ಶಾಲೆ ಅಂತಕ್ಕಂಥ ಸಂಸ್ಥೆಯಾಗಿ ಪರಿವರ್ತನೆಗೊಳಿಸ್ತಾರೆ. ಯಾವಾಗಪ್ಪ ಅಂದ್ರೆ 2002ರಲ್ಲಿ. ಆ ಸಂದರ್ಭದಲ್ಲಿ ಆ ಸಂಸ್ಥೆಯಲ್ಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಕೇವಲ 8 ಜನ ವಿದ್ಯಾರ್ಥಿಗಳು. ಪ್ರಾರಂಭದಲ್ಲಿ ಎಷ್ಟು ಜನ ಇದ್ದರು? ಕೇವಲ 8 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ. ಸೊ ಗ್ರ್ಯಾಜುವಲಿ ವರ್ಡ್ ಸ್ಪ್ರೆಡ್ and the number grew. Help began to come from the quarters, Baba's own teachers, monks at the local Ramakrishna mission, sympathetic IAS officers, even local cops, so many people. ಈ ಥರನಾಗಿ ಈ ಶಾಲೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸುದ್ದಿ ಊರಲ್ಲೆಲ್ಲ ಗುರುತಾಗ್ತದೆ. ಬಾಬರ್ನ ಶಿಕ್ಷಕರಿಗೂ ಗುರುತಾಗ್ತದೆ, ಧಾರ್ಮಿಕ ಗುರುಗಳಿಗೆ ಗುರುತಾಗ್ತದೆ, ಮಾಂಗ್ಸ್, ಲೋಕಲ್ ರಾಮಕೃಷ್ಣ ಮಿಷನ್ ಅಲ್ಲಿರ್ತಕ್ಕಂಥ ರಾಮಕೃಷ್ಣ ಮಿಷನ್ದವ್ರಿಗೂ ಕೂಡ ಗುರುತಾಗ್ತದೆ. ಸಿಂಪಥೆಟಿಕ್ IAS ಆಫೀಸರ್, ಎಷ್ಟೋ ಜನ IAS ಆಫೀಸರ್ಗೂ ಗೊತ್ತಾಗ್ತದೆ. ಈವನ್ ಲೋಕಲ್ ಕಾಪ್ಸ್, ಅಲ್ಲೇ ಲೋಕಲ್ದಲ್ಲಿರ್ತಕ್ಕಂಥ ಕಾಪ್ಸ್ಗಳಿಗೆ ಕೂಡ ಏನಾಗ್ತದಪ್ಪ ಅಂದ್ರೆ ಪೊಲೀಸ್ನವ್ರಿಗೆ ಗೊತ್ತಾಗ್ತದೆ, ರಕ್ಷಣಾ ದಳದವ್ರಿಗೆ ಗೊತ್ತಾಗ್ತದೆ. ವೆನ್ ಬಾಬರ್ ಫಸ್ಟ್ ಥಾಟ್ ಆಫ್ ಮಿಡ್-ಡೇ ಮೀಲ್ ಸ್ಕೀಮ್, ದ ರೈಸ್ ಕೇಮ್ ಫ್ರಾಮ್ ಹಿಸ್ ಫಾದರ್ಸ್ ಫೀಲ್ಡ್, ಬಟ್ ನಾವ್ ವಿತ್ ದ ಏಡ್ ಆಫ್ ಫ್ರೆಂಡ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಇಟ್ ಕಮ್ಸ್ ಫ್ರಮ್ ದ ಗೌರ್ಮೆಂಟ್ ಸ್ಟಾಕ್. ಈ ಎಲ್ಲ ಮೇಲೆ ಹಿಡಿತಕ್ಕಂಥ ಎಲ್ಲ ಜನರು ಕೂಡ ಏನಪ್ಪ ಅಂದ್ರೆ ಬಾಬರ್ ಅಲ್ಲಿಗೆ ಸಹಾಯ ಮಾಡ್ತಾರೆ. IAS ಆಫೀಸರು, ರಾಮಕೃಷ್ಣ ಮಿಷನ್ದವರು, ಮಾಂಗ್ಸ್ಗಳು, ಆಮೇಲೆ ಏನಪ್ಪ ಅಂದ್ರೆ ಬಾಬರಲ್ಲಿ ಗುರುಗಳು ಎಲ್ಲರೂ ಸಹಾಯ ಮಾಡ್ತಾರೆ. ಮೊದಲು ಬಿಸಿ ಊಟವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಮಧ್ಯಾಹ್ನದ ಊಟವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು? ಬಾಬರಲ್ಲಿ ಮಧ್ಯಾಹ್ನ ಬಿಸಿ ಊಟ ಕೊಡ್ಬೇಕಂತಂದ್ರೆ ಪ್ರಾರಂಭದಲ್ಲಿ ತಮ್ಮ ಮನೆಯೊಳಗೆ ತಮ್ಮ ತಂದೆ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿಯಿಂದನೇ ಏನಪ್ಪ ಅಂದರೆ ಭತ್ತದಿಂದನೇ ಏನಪ್ಪ ಅಂದರೆ ಅಕ್ಕಿ ಅನ್ನವನ್ನು ನೀಡ್ತಾಯಿದ್ರು. ತದನಂತರ ಇವನ ಫ್ರೆಂಡ್ಸ್ಗಳ ಸಹಾಯಗಳಿಂದ, ಅಫಿಷಿಯಲ್ ಫ್ರೆಂಡ್ಸ್ಗಳು ಸಹಾಯ ಮಾಡಿ ಸರ್ಕಾರದಿಂದ ಆ ಶಾಲೆಗೆ ಏನಪ್ಪ ಅಂದರೆ ಮಧ್ಯಾಹ್ನ ಬಿಸಿ ಊಟಕ್ಕೆ ಬರುವಾಗ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅಂದರೆ ನಾವು ಏನು ಬೇಕಾದ ಕೆಲಸವನ್ನು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಇಷ್ಟಿಂದ ತ್ಯಾಗರಹಿತವಾಗಿ ಏನಾದರೂ ಮಾಡಲಿಕ್ಕೆ ಹೋದೀವಿ ಅಂತ ಇಟ್ಕೊಳ್ರಿ, ಅವಾಗ ಪ್ರತಿಯೊಬ್ಬರೂ ಕೂಡ ಏನಪ್ಪ ಅಂದ್ರೆ ನಮ್ಮ ಸಹಾಯಕ್ಕೆ ಬರ್ತಾರೆ. ನಾವು ಏನಾದರೂ ಮಾಡ್ತೀವಿ ಅಂತ ಇಷ್ಟಿಂದ ಅವ್ರಿಗೆ ಗೊತ್ತಾದರೆ ಸಹಾಯಕ್ಕೆ ಬರ್ತಾರೆ ಅಂತಕ್ಕಂಥದ್ದು. ಟುಡೇ 9 years down the line, the school has 60 regular attendees and over 220 students on roll call and 800 students in total, with 10 volunteer teachers teaching grades 1 through 8. ಬರೀ 8 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಶಾಲೆ 60 ಜನ ರೆಗ್ಯುಲರ್ ಸ್ಟೂಡೆಂಟ್ಸ್, ಸುಮಾರು 220 ವಿದ್ಯಾರ್ಥಿಗಳು ರೋಲ್ ಕಾಲ್ನಲ್ಲಿದ್ದಾರೆ, 800 ವಿದ್ಯಾರ್ಥಿಗಳು ಟೋಟಲ್ ಕಲಿತಕ್ಕಂಥ ವಿದ್ಯಾರ್ಥಿ, ವಿತ್ 10 ವಾಲಂಟಿಯರ್ ಟೀಚರ್ಸ್. ಸದ್ಯಕ್ಕೆ ಅಲ್ಲಿ 10 ಜನ ವಾಲಂಟಿಯರ್ ಅಂದರೆ ಫ್ರೀಯಾಗಿ ಸ್ವ ಇಚ್ಛೆಯಿಂದ ಬೋಧನೆ ಮಾಡಲಿಕ್ಕೆ ಬರ್ತಕ್ಕಂಥ ಟೀಚರ್ಗಳು. ಅದು ಯಾರಪ್ಪ ಅಂದರೆ ಬಾಬರಲ್ಲಿಯ ಗೆಳೆಯರು. ಗ್ರೇಡ್ 1 through 8, 1ನೇ ಕ್ಲಾಸ್ನಿಂದ 8ನೇ ಕ್ಲಾಸ್ ತನಕ ಇರ್ತಕ್ಕಂಥ ಸಂಖ್ಯೆ. His little afternoon venture is now registered and recognized by the West Bengal state government, which means students graduating from Babar Ali schools are eligible to be transferred to other local high schools. ಮೊದಲು ರಿಜಿಸ್ಟ್ರೇಷನ್ ಇಲ್ಲಾರ್ದನ ಸುಮ್ಮನೆ ಆಟ ಪ್ರಾರಂಭ ಮಾಡ್ತಕ್ಕಂಥ ಶಾಲೆಯಲ್ಲಿ ತದನಂತರ ದಿನಗಳಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಸರ್ಕಾರ ಆ ಶಾಲೆಗೆ ಮಾನ್ಯತೆಯನ್ನು ದೊರಕಿಸ್ಕೊಡ್ತದೆ, ರಿಜಿಸ್ಟ್ರೇಷನನ್ನು ಹೊಂದಿಸ್ಕೊಡ್ತದೆ. ಬಾಬರ್ ಅಲಿ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ TCಯನ್ನು ಕೊಡಲಿಕ್ಕೆ ಪರ್ಮಿಷನ್ ಕೊಡ್ತಾರೆ. ಮತ್ತೊಂದು ಸ್ಕೂಲಿಗೆ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ಗೋಸ್ಕರ ಬೇರೆ ಸ್ಕೂಲ್ಗೆ ಹೋಗಬೇಕಾದ್ರೆ ಅವರಿಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಏನಂತಂದ್ರೆ ಮಾಡಿಕೊಡ್ತಕ್ಕಂಥದ್ದು.
When the children of the village and the localities nearby are done with their course and jobs at the daytime, they run to attend the Baba's afternoon school. They arrive in the time for Tulu Mashish opening bell. ಇಲ್ಲಿ ಊರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮಧ್ಯಾಹ್ನ ನಂತರ ಪ್ರಾರಂಭ ಆಗ್ತಕ್ಕಂಥ ಈ ಶಾಲೆಗೆ ವಿದ್ಯಾರ್ಥಿಗಳು ಬರುವಷ್ಟರಲ್ಲಿ ಬೆಲ್ಲಾಗಿ ಬರುವಷ್ಟರೊಳಗಡೆ ವಾಲಂಟಿಯರ್ ಟೀಚರ್ಸ್ಗಳು ಕೂಡ ಬಾಬರಲ್ಲಿ ಸೇರಿಕೊಂಡು ಎಲ್ಲರೂ ಕೂಡ ತಮ್ಮ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಸಾಲಿಗೆ ಕೆಲಸ ಮಾಡೋರು ಕೆಲಸ ಮಾಡಿ ಮುಗಿಸ್ಕೊಂಡು ಮಧ್ಯಾಹ್ನ ಶಾಲೆಗೆ ಪ್ರಾರಂಭಕ್ಕೆ ಮುಂಚಿತವಾಗಿನೇ ಏನಪ್ಪ ಅಂದರೆ ಎಲ್ಲರೂ ಕೂಡ ಏನಪ್ಪ ಅಂದರೆ ರೆಡಿಯಾಗಿ ಬಂದುಬಿಡ್ತಾ ಇದ್ದಾರೆ. ಫ್ರೀಯಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಬಾಬರಲ್ಲಿ ಹತ್ರ ಬರೀ ಶ್ರೀಮಂತರು ಮಾತ್ರ ಡೊನೇಷನ್ ಕೊಡ್ತಾರಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಇದ್ದವ್ರು ಮಾತ್ರ ಏನಪ್ಪ, ಉಳ್ಳವರು ಮಾತ್ರ ಏನಪ್ಪ ಅಂದ್ರೆ ಅಲ್ಲಿ ಏನು ಕೊಡ್ತಾ ಇದ್ದಾರೆ, ಬಾಬರಲ್ಲಿಗೆ ಸಹಾಯ ಮಾಡ್ತಾರೆ. ಇಲ್ಲದೇ ಇದ್ದವರು ತಮ್ಮ ಹತ್ರ ಆರ್ಥಿಕವಾಗಿ ಸಬಲರು ಇದ್ದವರು ಕೂಡ ಬೇರೆ ಥರನಾಗಿರ್ತಕ್ಕಂಥ ಸಹಾಯವನ್ನು ಬಾಬರಲ್ಲಿಗೆ ಮಾಡ್ತಕ್ಕಂಥದ್ದು. ಮೀಟ್ ಸಮ್ ಪ್ಯೂರ್ ಗುಡ್ ಕೈಂಡ್ ಸೋಲ್ಸ್. ಬಾಬರಲ್ಲಿಗೆ ಸಹಾಯ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಸಹೃದಯ ಒಳ್ಳೆಯ ಮನಸ್ಸುಗಳು ಯಾರು ಅಂತ ಅನ್ನೋದನ್ನು ನೋಡೋಣ. Clad in widow's white, stick in hand, Tulurani Hazra is an illiterate fishmonger by morning and a crusading educationalist by afternoon. ಭಾಳ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಷಯ. ತುಳುರಾಣಿ ಹಜ್ರಾ ಅಂತಕ್ಕಂಥ ಒಬ್ಬ ವಿಧವೆ ಮಹಿಳೆ, ಅವಳ ಹತ್ರ ದುಡ್ಡಿಲ್ಲ, ಸಾಲಿನೂ ಕಲ್ತಿಲ್ಲ, ಒಬ್ಬ ಅನಕ್ಷರಸ್ಥ ಮಹಿಳೆ. ಬೆಳಗಿನ ಜಾವ ಅವಳೊಬ್ಬಳು ಏನಪ್ಪ ಅಂದ್ರೆ ಫಿಶ್ ಮಾರಾಟ ಮಾಡ್ತಕ್ಕಂಥ ಮಹಿಳೆ, ಮೀನನ್ನು ಮಾರ್ಕೊಂಡ್ಬರ್ತಕ್ಕಂಥ ಹೆಣ್ಮಗಳು. ಅಲ್ಲಿವರೆಗೆ ಮೀನು ಮಾರ್ತಕ್ಕಂಥ ಹೆಣ್ಮಗಳು. ಮಧ್ಯಾಹ್ನದ ನಂತರ ಅವಳು ಏನಪ್ಪ ಅಂದ್ರೆ ಶಿಕ್ಷಣ ತಜ್ಞೆ. ಹೆಂಗೆ ಶಿಕ್ಷಣ ತಜ್ಞೆಯಪ್ಪ ಮಧ್ಯಾಹ್ನದ ನಂತರ ಅಂತಂದರೆ, ಅವಳು ಶಿಕ್ಷಣಕ್ಕೆ ಏನು ಸಹಾಯ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ, ಆನ್ ಫಿಶ್ ಸೆಲ್ಲಿಂಗ್ ರೌಂಡ್ಸ್ ಆಫ್ ನಿಯರ್ ಬೈ ವಿಲೇಜಸ್. ಹರ್ ಜಾಬ್ ಈಸ್ ಟು ಕನ್ಫ್ರಾಂಟ್ erring parents who have stopped sending their children to school and to find new students. She has recruited 80 students till now. ನೋಡ್ರಿ, ಮನೆ ಫಿಶ್ ಮಾರ್ಕೊಂಡು ತಿರುಗಾಡ್ತಾ ಇರಬೇಕಾದ್ರೆ ಅವಳಿಗೆ ಶಾಲೆ ಬಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಸಿಕ್ಕು ಅಂದ್ರೆ ಅವ್ರ ತಂದೆ ತಾಯಿಗಳಿಗೆ ಮನವೊಲಿಸಿ ಅವರನ್ನು ಮತ್ತೆ ಶಾಲೆಗೆ ಮರು ದಾಖಲೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಬಾಬರಲ್ಲಿ ಸ್ಕೂಲ್ಗೆ. ಒಬ್ಬಳು ಅನಕ್ಷರಸ್ಥ ಮಹಿಳೆ. ನಂತರ ಹೊಸದಾಗಿ ಶಾಲೆಗಳ ಅಡ್ಮಿಷನ್ ಕೂಡ ಮಾಡಿಸ್ತಾ ಇದ್ದಾರೆ. ಸುಮಾರು 80 ಜನ ವಿದ್ಯಾರ್ಥಿಗಳನ್ನು ಹೊಸದಾಗಿ ಏನಪ್ಪ ಅಂತಾರೆ ಆ ಶಾಲೆಗೆ ದಾಖಲಾತಿಯನ್ನು ಮಾಡಿಸಿದ, ಅಡ್ಮಿಷನನ್ನು ಮಾಡಿಸಿದ. ಹಾಗಾಗಿ ತನ್ನ ಉದ್ಯೋಗದ ಜೊತೆಗೆ ಏನಪ್ಪ ಅಂದ್ರೆ ಶಿಕ್ಷಣ ಪಡೀಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಬ್ಬ ಅನಕ್ಷರಸ್ಥ ಮಹಿಳೆಯನ್ನು ನಾವು ಇಲ್ಲಿ ಏನಂತ ಕರಿಬೇಕಾಗ್ತದಪ್ಪ ಅಂದರೆ ಶಿಕ್ಷಣ ತಜ್ಞೆ ಅಂತ ಎಷ್ಟು ಕರಿಬೇಕಾಗ್ತದೆ. ಶಿಕ್ಷಣ ಪ್ರೇಮಿ ಅಂತಲೂ ಕೂಡ ಏನಪ್ಪ ಅಂದರೆ ಕರಿಬೇಕಾಗ್ತದೆ. ತಾನು ಕಲ್ತಿಲ್ಲ ಆದರೂ ಕೂಡ ಆ ಮಹಿಳೆ ಶಿಕ್ಷಣವನ್ನು ಪಡೀಲಿಕ್ಕೆ ಸಹಾಯವನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಒಂದು ಮನಸ್ಸು. The teaching staff of 9 is made up of high school students, volunteers. ಬಾಬರಲ್ಲಿ ಶಾಲೆಯಲ್ಲಿ ಕಲಿಸ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಯಾರಪ್ಪ ಅಂದ್ರೆ ಕ್ಲಾಸ್ಮೇಟ್ಸ್ಗಳು, ಹೈಸ್ಕೂಲಲ್ಲಿ ಕಲಿಸ್ತಕ್ಕಂಥ ಕ್ಲಾಸ್ಮೇಟ್ಗಳು. ಅಂದರೆ ಯಾರೋ ಮಾಸ್ತರ್ಗಳಿಗೆ ಪಗಾರ ಕೊಡ್ತಾನೆ ಚೋಟು ಸಾಮರ್ಥ್ಯ ಬಾಬರಲ್ಲಿಗಿಲ್ಲ. ಹಾಗಾಗಿ ತನ್ನ ಗೆಳೆಯರೇನು ಕಲ್ತಿದ್ದಾರೆ ನೋಡ್ರಿ, ಅವ್ರನ್ನೇ ಕರ್ಕೊಂಬಂದು ಏನಪ್ಪ ಅಂದ್ರೆ ಫ್ರೀಯಾಗಿ ಸ್ವಯಂ ಸೇವಕರಾಗಿ ಕೆಲಸ ಸ್ವಯಂ ಸೇವಕ ಶಿಕ್ಷಕರಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ. The teaching staff of 9 is made up of the high school students, volunteers. They also are average teenagers. ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರ ಮಧ್ಯದಲ್ಲಿ ಜನರೇಷನಲ್ ಗ್ಯಾಪ್ ಇಲ್ಲ. ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರ ಮಧ್ಯದಲ್ಲಿ ಏಜ್ ಗ್ಯಾಪ್ ಭಾಳ ಕಡಿಮೆ ಇದೆ. ಹಾಗಾಗಿ ಆ ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಅದ, ಧೈರ್ಯ ಅದ, ತಮ್ಮ ಗೆಳೆಯರಿಂದನೇ ಕಲಿತಾ ಇದ್ದೀವಿ ಅಂತ.
ಹೆದರ್ಕೊಳ್ಳೋದಿಲ್ಲ. ಶಿಕ್ಷಕರಿಗೆ ಏನು ಬೇಕಾದನ್ನು ಕೇಳ್ತಾರೆ, ತಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ, ನಗು ನಗುತ್ತಾ ನಲಿತಾ ಕಲಿತಾ ಇದ್ದಾರೆ. ಹೂ ಆರ್ ಹೆಲ್ಪಿಂಗ್ ಔಟ್ ಬಾಬರ್ಸ್ ಇನ್ ಮೇಕಿಂಗ್ ಅಪ್ ದ ಡಿಫ್ರೆನ್ಸಸ್ ದ ಮೋಸ್ಟ್ ಎಜುಕೇಟೆಡ್. ಅತಿ ಹೆಚ್ಚು ಶಿಕ್ಷಣ ಪಡೆದವ್ರು ಯಾರಪ್ಪ ಅಂದ್ರೆ ಡಬಿರಿತಾ ಭಟ್ಟಾಚಾರ್ಯ. ಗೋಸ್ ಟು ಕಾಲೇಜ್ ಇನ್ ಬೆಹರಾಂಪುರ್. ಇವನಲ್ಲಿ ಹೋಗ್ತಾ ಇದ್ದಾನಪ್ಪ ಅಂದರೆ ಬೆಹರಾಂಪುರ್ ಕಾಲೇಜ್ ಕಲೀಲಿಕ್ಕೆ ಹೋಗ್ತಕ್ಕಂಥ ಗೆಳೆಯ. ಬಾಬರ್ ಅಲಿ ಗಿವ್ಸ್ ಲೆಸನ್ಸ್ ಜಸ್ಟ್ ದ ವೇ ಹಿ ಹ್ಯಾಸ್ ಹರ್ಡ್ ಫ್ರಾಮ್ ಹೀಸ್ ಟೀಚರ್ಸ್. ಬಾಬರ್ ಅಲಿ ಪಾಠ ಹೇಳ್ತಾ ಇದ್ದಾನೆ ಹೆಂಗಪ್ಪ ಅಂತಾರೆ, ತಾನು ಶಾಲೆ ಕಲ್ತಿದ್ದಾನೆ, ಆ ಪಾಠಗಳನ್ನು ಆಲ್ರೆಡಿ ಅಭ್ಯಾಸ ಮಾಡಿದ್ದಾನೆ, ಅಧ್ಯಯನ ಕೂಡ ಮಾಡಿದ್ದಾನೆ. ಶಾಲೆಯಲ್ಲಿ ಆ ಪಾಠವನ್ನು ಶಿಕ್ಷಕರವನ್ನ ಕಲಿಸಿದ್ದಾರೆ. ಯಾವ ವೇದಲ್ಲಿ ಶಿಕ್ಷಕರು ಅವನಿಗೆ ಕಲಿಸಿದ್ದಾರೆ ಅಂದರೆ ಅದೇ ವೇದಲ್ಲಿ ಅದೇ ಮಾರ್ಗದಲ್ಲಿ ಏನಪ್ಪ ಅಂದರೆ ಮಕ್ಕಳಿಗೆ ಕೂಡ ಬಂದು ಹೇಳ್ತಾ ಇದ್ದಾನೆ. ಈಸ್ ಕಾಪಿ ಪೇಸ್ಟ್. ಶಿಕ್ಷಕರು ಏನು ಹೇಳ್ತಾರೆ ಅದನ್ನೇ ಬಂದು ವಿದ್ಯಾರ್ಥಿಗಳಿಗೂ ಹೇಳ್ತಾರೆ. ದೆರ್ ಈಸ್ ನೋ ಬಿಲ್ಡಿಂಗ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಫಾರ್ ಹಿಸ್ ಸ್ಕೂಲ್. ಅವನ ಶಾಲೆಗೆ ಯಾವುದೇ ಕಟ್ಟಡಗಳಿಲ್ಲ, ಯಾವುದೇ ಆಸ್ತಿ ಪಾಸ್ತಿಗಳಿಲ್ಲ. ಬಾಬರಲ್ಲಿ ಈ ಟೀಚರ್ಸ್ ಹಿಸ್ ಸ್ಟೂಡೆಂಟ್ಸ್ ಅಂಡರ್ ದ ಓಪನ್ ಸ್ಕೈ. ಮೇಲೆ ಯಾವುದೇ ನೆರಳು ಕೂಡ ಇಲ್ಲ, ಗಿಡದ ಕೆಳಗಡೆನೋ ಓಪನ್ ಸ್ಕೈಯಲ್ಲೋ ಅಂಗಳಲ್ಲಿ ಬಯಲಿನಲ್ಲಿ ಕಲಿಸ್ತಕ್ಕಂಥ. ಸಮ್ ಚಿಲ್ಡ್ರನ್ ಸಿಟ್ ಇನ್ ದ ಮಡ್. ಹಂಗೆ ಮಣ್ಣಾಗ ಕೊಡ್ತಾರೆ, ರಾಡ್ಯಾಗ ಕೊಡ್ತಾರೆ. ಅದರ್ಸ್ ಆನ್ ರಿಕೇಟಿ ಬೆಂಚಸ್ ಅಂಡರ್ ರಫ್ ಹೋಮ್ ಮೇಡ್ ಶೆಲ್ಟರ್. ಮ್ಯಾಲೆ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಆಶ್ರಯ ಮಾಡಿರ್ತಕ್ಕಂಥದ್ದು ತೆಂಗಿನ ಗರಿನೋ ಹಳೆ ಪತ್ರಾಸುಗಳನ್ನು ಹಾಕಿ ಮಾಡಿರ್ತಕ್ಕಂಥ ಆಶ್ರಯದ ಕೆಳಗಡೆ ಕೂತ್ಕೊಂಡು ಕಲಿತಾ ಇದ್ದಾರೆ. ಅರ್ಧಂಬರ್ಧ ನೆರಳಿರ್ತಕ್ಕಂಥ ಪ್ರದೇಶ. ದ ಫ್ಯಾಮಿಲಿ ಚಿಕನ್ ಸ್ಕ್ರ್ಯಾಚ್ ಅರೌಂಡ್ ದ ನಿಯರ್ ಬೈ. ಅಲ್ಲೇ ಮಕ್ಕಳು ಆಟ ಆಡ್ತಾ ಇರ್ಬೇಕಾದ್ರೆ ಅಲ್ಲೇ ಕೋಳಿ ಮರಿಗಳು ಬಂದು ಏನಪ್ಪ ಅದನ್ನೆಲ್ಲವನ್ನು ಕೆದರ್ತಾ ಇದ್ದಾವೆ ಮಕ್ಕಳ ಜೊತೆಗೆ. ಇನ್ ಎವ್ರಿ ಕಾರ್ನರ್ ಆಫ್ ದ ಯಾರ್ಡ್ ಗ್ರೂಪ್ಸ್ ಆಫ್ ಚಿಲ್ಡ್ರನ್ಸ್ ಕ್ಯಾನ್ ಬಿ ಸೀನ್ ಸ್ಟಡಿಂಗ್ ಹಾರ್ಡ್. ಸುತ್ತಮುತ್ತಲು ಎಲ್ಲಿ ನೋಡ್ತೀವಿ ನೋಡ್ರಿ, ಗುಂಪಾಗಿ ಕೂತ್ಕೊಂಡು ಕಲಿತಾ ಇದ್ದಾರೆ ವಿದ್ಯಾರ್ಥಿಗಳು. ಅಲ್ಲೊಂದಿಷ್ಟು ಗುಂಪು ವಿದ್ಯಾರ್ಥಿಗಳು ಕಲಿ, ಇಲ್ಲೊಂದಿಷ್ಟು ಗುಂಪು, ಮರದ ಕೆಳಗಡೆ ಒಂದಿಷ್ಟು, ಎಲ್ಲೆಲ್ಲಿ ನೆರಳು ಎಲ್ಲೆಲ್ಲಿ ಆಶ್ರಯ ಸಿಗೋದು ಅಲ್ಲೆಲ್ಲ ಕೂತ್ಕೊಂಡು ಏನಪ್ಪ ವಿದ್ಯಾರ್ಥಿಗಳು ಕಲಿತಕ್ಕಂಥದ್ದನ್ನು ಸಾಮಾನ್ಯವಾಗಿ ನೋಡ್ಬೋದು. ಕಾಮನ್ನಾಗಿ ಎಲ್ಲ ಕಡೆ ಸಿಗ್ತಕ್ಕಂಥದ್ದು. ಭಾಳ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ. ಗುರುಕುಲ ಪದ್ಧತಿಯಲ್ಲಿ ಇದೇ ಥರನಾಗಿ ಶಿಕ್ಷಣವನ್ನು ಕಲಿಸ್ತಾ ಇದ್ರು. ಮತ್ತೆ ಆ ಗುರುಕುಲ ಪದ್ಧತಿಯನ್ನು ರೀಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾ ಇದ್ದಾರೆ. ಯಾರಪ್ಪ ಅಂತಂದ್ರೆ ಬಾಬರಲ್ಲಿ. ಆಧುನಿಕ ಶಿಕ್ಷಣ ಸಂಸ್ಥೆಗಳು ಕೊಡ್ತಕ್ಕಂಥ ಎಲ್ಲ ಶಿಕ್ಷಣವನ್ನು ಸಮರ್ಥವಾಗಿ ತನ್ನ ಸಾಮರ್ಥ್ಯವನ್ನು ಮೀರಿ ಏನಪ್ಪ ಅಂತಂದ್ರೆ ತಮ್ಮ ಊರಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಮಾಡಿದನು. ಇಟ್ಸ್ ಮಚ್ ಈಸಿಯರ್ ಟು ಎನ್ರೋಲ್. It is much easier to enroll kids who are not old enough. ಭಾಳ ಈಸಿ ಶಾಲೆಗೆ ಅಡ್ಮಿಷನ್ ಮಾಡೋದು, ಭಾಳ ಈಸಿ. ಸುಮ್ಮನೆ ಬಂದು ಶಾಲೆಗೆ ಬಂದು ಕೂತ್ಕೊಂಡ್ಬಿಟ್ರೆ ಮುಗಿದು ಅಡ್ಮಿಷನ್ ಆದಂಗನ. ದಿನ ರೆಗ್ಯುಲರ್ ಶಾಲೆಗೆ ಬಂದರೆ ಅಡ್ಮಿಷನ್ ಆದಂಗೆ. ಯಾವ ಫಾರ್ಮ್ಯಾಲಿಟೀಸ್ ಇಲ್ಲ, ಯಾವ ಫೀಸ್ಗಳಿಲ್ಲ, ಏನೇನೂ ಇಲ್ಲ. ಸೊ ಕ್ಲಾಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಹ್ಯಾವ್ 200 ಸ್ಟೂಡೆಂಟ್. 1ನೇ ಕ್ಲಾಸ್ಗೆ 2ನೇ ಕ್ಲಾಸ್ಗೆ 200 ವಿದ್ಯಾರ್ಥಿಗಳಿದ್ದಾರೆ. ಕ್ಲಾಸ್ 8 20 ವಿದ್ಯಾರ್ಥಿಗಳಿದ್ದಾರೆ. ದೇ ಸ್ಟಡಿ 10 ಸಬ್ಜೆಕ್ಟ್ಸ್ ಆ್ಯಂಡ್ ಆರ್ ಮೋಸ್ಟ್ಲಿ ಟಾಟ್ ಬೈ ದ ಬಾಬರ್ ಆ್ಯಂಡ್ ಡಬಿರಿತಾ ಭಟ್ಟಾಚಾರ್ಯ. 8ನೇ ಕ್ಲಾಸಲ್ಲಿ 20 ವಿದ್ಯಾರ್ಥಿಗಳಿದ್ದಾರೆ. ಅವರು 10 ಸಬ್ಜೆಕ್ಟ್ಗಳನ್ನು ಅಭ್ಯಾಸ ಮಾಡ್ತಾರೆ. 10 ಸಬ್ಜೆಕ್ಟ್ಗಳನ್ನು ಯಾರು, ಅದರಲ್ಲಿ ಅತಿ ಹೆಚ್ಚು ಸಬ್ಜೆಕ್ಟ್ಗಳನ್ನ ಯಾರು ಹೇಳ್ತಾ ಇದ್ದಾರಪ್ಪ ಅಂತಾರೆ ಬಾಬರ್ ಅಲಿ ಮತ್ತು ಬಾಬರ್ ಅಲಿಯ ಗೆಳೆಯನಾಗಿರ್ತಕ್ಕಂಥ ಡಬಿರಿತಾ ಭಟ್ಟಾಚಾರ್ಯ ಅಂತಕ್ಕಂಥ ಗೆಳೆಯ. ಡಬಿರಿತಾ ಈಸ್ ಅನದರ್ ವಾಲಂಟಿಯರ್ ಹೂ ಹ್ಯಾಸ್ ಬೀನ್ ಹೆಲ್ಪಿಂಗ್ ಔಟ್ ಫಾರ್ ದ ಲಾಂಗ್ ಟೈಮ್. ಭಾಳ ದಿವಸಗಳಿಂದ ಬಾಬರ್ ಅಲಿಗೆ ಹೆಗಲು ಕೊಟ್ಟು ಏನಪ್ಪ ಅಂದ್ರೆ ಅವನ ಜೊತೆ ನಿಂತಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಡಬಿರಿತಾ ಭಟ್ಟಾಚಾರ್ಯ. ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ ಫ್ರಾಮ್ ಕ್ಲಾಸ್ 1st to 5th. ನೋಡಿ, ಸರ್ಕಾರಕ್ಕೆ ಕೊಡೋಕ್ಕಾಗ್ತಾ ಇರಲಿಲ್ಲ ಪುಸ್ತಕಗಳನ್ನು ಉಚಿತವಾಗಿ, ಸರ್ಕಾರಕ್ಕೂ ಕೂಡ ಕೊಡೋಕ್ಕಾಗ್ತಾ ಇರಲಿಲ್ಲ. ಸರ್ಕಾರಕ್ಕೂ ಕೊಡ್ಲಿಕ್ಕಾಗದೇ ಇರತಕ್ಕಂಥ, ಪುಕ್ಷಟೆಯಾಗಿ ಕೊಡ್ಲಿಕ್ಕಾಗದೇ ಇರತಕ್ಕಂಥ ಕಾರ್ಯವನ್ನು ಬಾಬರಲ್ಲಿ ತನ್ನ ವಿದ್ಯಾರ್ಥಿಗಳಿಗೆ ಪುಕ್ಷಟೆಯಾಗಿ ಕೊಡ್ತಾ ಇದ್ದಾನೆ. ಮೆಚ್ಚುವಂಥ ಮಾತು. ತಾನು ಶ್ರೀಮಂತ ಇದ್ದಾನ, ಪುಕ್ಷಟೆ ಕೊಡ್ತಾನ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ತಾನೂ ಕೂಡ ಅತ್ಯಂತ ಬಡತನದಲ್ಲೇ ಏನಪ್ಪ ಅಂದ್ರೆ ತನ್ನ ಶಿಕ್ಷಣವನ್ನು ಪಡಿತಕ್ಕಂಥ ಸಂದರ್ಭದಲ್ಲಿ ತಮ್ಮ ಊರಿನ ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ಅಂದ್ರೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾನೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ಏನು ಮಾಡೋಕ್ಕಾಗೋದಿಲ್ಲಪ್ಪ ಅಂದ್ರೆ ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ.
For the rest, money needs to be arranged. On any given day, there are close to 400 students physically present in Babar's front yard. 400 ಜನ ವಿದ್ಯಾರ್ಥಿಗಳು ಬಾಬರಲ್ಲಿ ಮುಂದ್ಗಡೆ ಪ್ರೆಸೆಂಟ್ ಇದ್ದಾರೆ. ಎಲ್ಲರೂ ಕೂಡ ಏನಪ್ಪ ಅಂದರೆ ಶಾಲೆಗೆ ದಿನನಿತ್ಯ ಬರ್ತಾ ಇದ್ದಾರೆ. It is hard to get the children to listen being so young themselves. The narrow age gap works to our advantages. ಬಾಬರಲ್ಲಿ ಹೇಳ್ತಾನೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರ ಮಧ್ಯದಲ್ಲಿ ಅಲ್ಲಿ ಕಲಿಸೋ ಶಿಕ್ಷಕರ ಮಧ್ಯೆ ನ್ಯಾರೋ ಏಜ್ ಗ್ಯಾಪ್ ಇದೆ, ಭಾಳ ವಯಸ್ಸಿನ ಅಂತರ ಭಾಳ ಕಡಿಮೆ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಅವರಿಗೆ. ಹೆಂಗಪ್ಪ ಅಂತಂದ್ರೆ ಶಿಕ್ಷಕರ ಮುಂದ್ಗಡೆ ಆದರೆ ಹೆದರ್ಕೊಂಡು ಮಕ್ಕಳು ಶಾಲೆಗೆ ಬರೋದು ಒಳ್ಳೆ ಅಂತಾವೆ. ಇಲ್ಲೇನಿಲ್ಲ, ಶಿಕ್ಷಕರು ಮತ್ತು ಮಕ್ಕಳು ಎಲ್ಲರೂ ದೋಸ್ತರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ. ಬಾಬರಲ್ಲಿ ಮುಂದುವರೆದು ಹೇಳ್ತಾನೆ, ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ನಾವು ಶಿಕ್ಷಕರ ದೋಸ್ತರಿಗಿಂತ ಹೆಚ್ಚಿದ್ದೀವಿ, ಶಿಕ್ಷಕರಾಗಿಲ್ಲ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. ದ ರಾಡ್ ಇಸ್ ಸ್ಪೇರ್ಡ್ ಇನ್ ಮೈ ಸ್ಕೂಲ್. ನಾವು ಮಕ್ಕಳ ಪಾಠ ಕಲೀಲಿಲ್ಲ ಅಂದರೆ, ಅಭ್ಯಾಸ ಮಾಡಲಿಲ್ಲ ಅಂದರೆ, ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಬೈತೀವಿ, ಬಡಿತೀವಿ. ಏಜ್ ಗ್ಯಾಪ್ ಭಾಳಷ್ಟು ವಿದ್ಯಾರ್ಥಿಗಳಿಗೂ ನಮಗೆ. ಕೆಲವು ಸಲ ನಮ್ಮ ಮಾತನ್ನು ಮೀರಿ ಕೂಡ ಹೋಮ್ವರ್ಕ್ ಮಾಡಲಾರ್ದು ಬರ್ತಾವೆ ಮಕ್ಕಳು. ಅಂಥ ಸಂದರ್ಭದಲ್ಲಿ ವಿ ಯೂಸ್ ರಾಡ್ಸ್. ಬಟ್ ಬಾಬರಲ್ಲಿ ಸ್ಕೂಲಲ್ಲಿ ಸ್ಪೇರ್ಡ್ ದ ರಾಡ್, ಅಂದರೆ ಬಡಿಯೋದಿಲ್ಲ, ಯಾವ ವಿದ್ಯಾರ್ಥಿಗಳನ್ನು ಹೊಡೆಯುವಂಗಿಲ್ಲ, ಬಡಿಯುವಂಗಿಲ್ಲ. ಅಂದರೆ ಶಿಕ್ಷಣ ಯಾರಿಗೂ ಸಿಗದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರ ಮಹತ್ವವನ್ನು ಅರ್ಥ ಮಾಡ್ಕೊಂಡಿರ್ತ ವಿದ್ಯಾರ್ಥಿಗಳು ಬಡಿಸ್ಕೊಳ್ಳೋ ಪ್ರಮೇಯಗೇನೆ ಹೋಗೋದಿಲ್ಲ. ಶಿಕ್ಷಣವನ್ನು ಆಟ ಅಂತ ತಿಳ್ಕೊಂಡಿದ್ದಾರೆ, ಶಿಕ್ಷಣವನ್ನು ಎಂಟರ್ಟೈನ್ಮೆಂಟ್ ತಿಳ್ಕೊಂಡಿದ್ದಾರೆ, ಶಿಕ್ಷಣವನ್ನು ಖುಷಿ ಕೊಡ್ತಾ ಇದ್ದಾರೆ ಅವರಿಗೆ. ಹಾಗಾಗಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಏನಪ್ಪ ಅಂತಂದ್ರೆ ರಾಡನ್ನು ಯೂಸ್ ಮಾಡು, ಕಟ್ಟಿಗೆಯನ್ನು ಬಳಸ್ತಕ್ಕಂಥ ಅವಶ್ಯಕತೆ ಯಾರಿಗೆ ಬಿಡೋದಿಲ್ಲಪ್ಪ ಅಂದರೆ ಇಲ್ಲಿ ಬಾಬರಲ್ಲಿ ಸ್ಕೂಲಲ್ಲಿ ಬರೋದಿಲ್ಲ. ಸೊ ದಟ್ ಇಸ್ ಆಲ್ ಐ ಗಾಟ್ ಅಬೌಟ್ ಬಾಬರಲ್ಲಿ ಫಾರ್ ನೌ. Getting to know about the person like him makes me realize how insignificant I am, and yet again how lucky. ನಮಗೆಲ್ಲನೂ ಅದ, ಶಾಲೆ ಅದ, ಶಾಲೆಗೆ ಫೀ ಕಟ್ತಾ ಇದ್ದಾರೆ, ಶಾಲೆ ಒಳಗಡೆ ಹೋದರೆ ನಮಗೆ ಬೆಂಚ್ ಕೊಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಬುಕ್ಸ್ ಕೊಡ್ತಾ ಇದ್ದಾರೆ, ಮೊಬೈಲ್ ಕೊಡ್ತಾ ಇದ್ದಾರೆ, ಪಾಠ ಹೇಳ್ತಾ ಇದ್ದಾರೆ. ಎಲ್ಲ ಮಾಡಿದರೂ ಸಹಿತ ನಾವು ಕಲಿತಾ ಇಲ್ಲ, ಶಾಲೆ ಕಲಿತಾ ಇಲ್ಲ. ಇಟ್ಟೆಲ್ಲ ಕೊಟ್ಟರು ನಮ್ಮ ಶಾಲೆ ನಾವು ಕಲಿದು ಹೆಚ್ಚಾಗಿದೆ. ಬಟ್ ಬಾಬರಲ್ಲಿ ಅಂತ ವಿದ್ಯಾರ್ಥಿಗಳಿಗೆ ತನಗ ವ್ಯವಸ್ಥೆ ಇಲ್ಲ ಶಿಕ್ಷಣ ಪಡೀಲಿಕ್ಕೆ ಸರಿಯಾದ. ಆದರೂ ಕೂಡ ಏನಪ್ಪ ಅಂದ್ರೆ ಸಮಾಜವನ್ನು ತಿದ್ದುತಕ್ಕಂಥ ಕೆಲಸದಲ್ಲಿ ಏನಪ್ಪ ಅಂದ್ರೆ ಕೈ ಜೋಡಿಸ್ತಾನೆ. ಅವನನ್ನು ನೆನೆಸ್ಕೊಂಡ್ರೆ ನಾವು ಭಾಳ ಚಿಕ್ಕವರು ಅಂತ ಅನಿಸ್ತದೆ, ಅವನ ಮುಂದ್ಗಡೆ ಏನೂ ಅಲ್ಲ ಅಂತ ಅನಿಸ್ತದೆ, ಅವನ ಮುಂದ್ಗಡೆ ಭಾಳ ಸಣ್ಣವರು ಅಂತ ಅನಿಸ್ತದೆ. ಬಟ್ ಸಣ್ಣ ವಿದ್ಯಾರ್ಥಿ ಇಷ್ಟು ದೊಡ್ಡ ಕೆಲಸ ಮಾಡಿದಾನಲ್ಲ ಅಂತ ಇಷ್ಟ. ಆ್ಯಂಡ್ ಈವನ್ ದೋ ಐ ಫಿನಿಶ್ ಮೈ ಸ್ಟೋರಿ ಹಿಯರ್, ಲೇಖಕರು ಹೇಳ್ತಾರ ಈ ಕಥೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಇಷ್ಟು. ಬಾಬರಲ್ಲಿ ಸ್ಟೋರಿ ಇಲ್ಲಿ ತನಕ ಹೇಳಿದ್ದಾರೆ. ಬಾಬರಲ್ಲಿ ಸ್ಟೋರಿ ಕಂಟಿನ್ಯೂಸ್, ಬಟ್ ನನ್ನ ಸ್ಟೋರಿ ಮುಗಿತದೆ, ಬಟ್ ಬಾಬರಲ್ಲಿ ಕತೆ ಮುಂದುವರೆದ ಇನ್ನು ಈಗಲೂ ಕೂಡ ಅವ್ರ ಶಾಲೆ ಪ್ರಾರಂಭ. ಹಿ ಹ್ಯಾಸ್ ನಾಟ್ ಓನ್ಲಿ ಹೆಲ್ಪ್ಡ್ ಔಟ್ ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ಸ್ ಟು ಗೆಟ್ ಎನ್ಲೈಟನ್ಡ್. ಅವನು ಬರೀ ನೂರಾರು ವಿದ್ಯಾರ್ಥಿಗಳಿಗೆ ದಾರಿಗೆ ದೀಪ ಮಾತ್ರ ಆಗಿಲ್ಲ, ಶಿಕ್ಷಣ ಕೊಡೋದ್ರ ಮೂಲಕ ಜೀವನಕ್ಕೆ ಬೆಳಕಾಗಿಲ್ಲ. ಹಿ ಹ್ಯಾಸ್ ಆಲ್ಸೋ ಇನ್ಸ್ಪೈರ್ಡ್ ದ ಮಿಲಿಯನ್ಸ್ ಆಫ್ ಯೂತ್ಸ್. ಅವನ ಕಥೆಯನ್ನು ಕೇಳಿದರೆ ಲಕ್ಷಾಂತರ ಕೋಟ್ಯಾಂತರ ಯುವಕರಿಗೂ ಕೂಡ ನಮ್ಮಂಥ ಯುವಕರಿಗೂ ಕೂಡ ಏನಾಗ್ತದೆ, ಸ್ಫೂರ್ತಿ ಆಗ್ತದೆ. ನಾವು ಏನಾದರೂ ಮಾಡಬೇಕು, ಸಮಾಜಕ್ಕೆ ಏನಾದರೂ ಮಾಡಬೇಕು, ಸಮಾಜಕ್ಕೆ ಏನಾದರೂ ಉಪಯೋಗ ಆಗಬೇಕು ಅಂತ. ಬಾಬರ್ ಅಲೀಸ್ ಟೇಲ್ ಈಸ್ ಎ ಟೆಸ್ಟ್ಮೆಂಟ್ ಟು ದ ಡಿಫ್ರೆನ್ಸ್ ದಟ್ ಒನ್ ಪರ್ಸನ್ ಕ್ಯಾನ್ ಮೇಕ್ ಇನ್ ಹೀಸ್ ಆರ್ ಹರ್ ವರ್ಲ್ಡ್. ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಅದ್ಭುತವಾದದ್ದನ್ನು, ಭಿನ್ನವಾದದ್ದನ್ನು ಹೆಂಗೆ ಸಾಧಿಸಬೇಕು ಅಂತ ಅನ್ಲಿಕ್ಕೆ ಬಾಬರಲ್ಲಿ ಏನಾಗ್ತಾನಪ್ಪ ಅಂದರೆ ನಮಗೆ ಒಂದು ಸ್ಫೂರ್ತಿದಾಯಕ ಕಥೆ ಆಗ್ತದೆ. ಬಾಬರಲ್ಲಿ ಕಥೆ ನಮಗೆ ಸ್ಫೂರ್ತಿದಾಯಕ ಆಗ್ತದೆ. ಇನ್ ದಿಸ್ ಕೇಸ್ ಇಟ್ ವಾಸ್ ಮೇರ್ ಚೈಲ್ಡ್ ಹೂ ಡಿಸೈಡೆಡ್ ಟು ಡೂ ಸಮಥಿಂಗ್ ಅಬೌಟ್ ಎ ಸಿಚುವೇಶನ್ ಹಿ ಫೆಲ್ಟ್ ವಾಸ್ ಅನ್ಫೇರ್. ಈ ಕೇಸಲ್ಲಿ ಬಾಬರಲ್ಲಿ ಅಂತಕ್ಕಂಥ ಒಂದು ಮಗು, ಇಟ್ ವಾಸ್ ಎ ಮೇರ್ ಚೈಲ್ಡ್ ಹೂ ಡಿಸೈಡೆಡ್ ಟು ಡೂ ಸಮಥಿಂಗ್. ಒಂದು ಸಣ್ಣ ಮಗು, ಹುಡುಗ ಏನಪ್ಪ ಅಂದ್ರೆ ನಾ ಏನಾದರೂ ಮಾಡಬೇಕಂತ ಡಿಸೈಡ್ ಮಾಡ್ತಾನೆ. ತನ್ನೆಲ್ಲ ಸಿಚುವೇಶನ್ ಸರಿ ಇಲ್ಲ ಅಂತಂದ್ರೂ ಅನ್ಫೇರ್ ಇದ್ದರೂ ಸಹಿತ
ಸಮಾಜಕ್ಕೆ ನಾನು ಏನಾದರೂ ಮಾಡಬೇಕಂತಂದನ್ನು ಅದನ್ನು ಮಾಡಿ ತೋರಿಸ್ಕೊಂಡು ಹೋಗ್ತಾನೆ. His story also bears evidence to the fact that if you have a will, then there surely is a way. ಇವ್ರ ಕತೆ ಏನು ಸಾಕ್ಷಿ ಒದಗಿಸ್ಕೊಡ್ತದೆ ಬಾಬರಲ್ಲಿ, ಈ ಕತೆ ನಮಗೆ ಏನು ಸಾಕ್ಷಿಯನ್ನು ಒದಗಿಸ್ಕೊಡ್ತದಪ್ಪ ಅಂದ್ರೆ, ನೀ ಏನಾದರೂ ಮಾಡಬೇಕಂತ ಮನಸ್ಸು ಮಾಡಿದ್ರೆ ಸಾಕು, ಅದನ್ನು ನೀನು ಸಾಧಿಸಬಲ್ಲಿ. ಅದೇನು ಬೇಕಾದಿರಲಿ, ಫಸ್ಟ್ ಯು ಡಿಸೈಡ್ ಟು ಡೂ ಇಟ್. ಎಂಥ ಕಠಿಣವಾಗಿರ್ತಕ್ಕಂಥ ಒಂದು ನಿಮ್ಮ ಗುರಿಗೂ ಕೂಡ 100 ಅಡೆತಡೆಗಳಿದ್ರೂ ಸಹಿತ ಆ 100 ಅಡೆತಡೆಗಳಲ್ಲಿ ಒಂದು ಹಾದಿ ನಿಮಗೆ ಸಿಕ್ಕೇ ಸಿಗ್ತದ ಅಂತ. ದಟ್ a 9 years old can also change the world should be enough inspiration for all of us to come out of our closed cocoons and help make a difference. 9 ವರ್ಷದ ವಿದ್ಯಾರ್ಥಿ ಒಬ್ಬನೇ ಮಾತ್ರ ಜಗತ್ತಿಗೆ ಏನಪ್ಪ ಅಂದ್ರೆ ದಾರಿದೀಪ ಆಗ್ತಾನೆ, ಜಗತ್ತು ಮಾಡದೇ ಇರ್ತಕ್ಕಂಥ ಕೆಲಸ ಮಾಡ್ತಾನೆ. ಅಲೋನ್ ಚೇಂಜ್ ದ ವರ್ಲ್ಡ್ ಶುಡ್ ಬಿ ಇನಫ್ ಇನ್ಸ್ಪಿರೇಷನ್ ಫಾರ್ ಆಲ್ ಆಫ್ ಅಸ್. ಅದು ನಮಗೆ ಏನಾಗ್ತದಪ್ಪ ಅಂದರೆ ಸಾಕಷ್ಟು ಸ್ಫೂರ್ತಿ ಇರ್ತಿರ್ತದೆ. ಜಗತ್ತನ್ನು ಬದಲಾಯಿಸಿರ್ತಕ್ಕಂಥ ಈ ಸ್ಫೂರ್ತಿದಾಗಿರ್ತಕ್ಕಂಥ ಕತೆ ನಮಗೆ ಸ್ಫೂರ್ತಿ ಕೊಡ್ತದೆ. ನಾವು ರೇಷ್ಮೆಯ ಗೂಡಿನಲ್ಲಿ ಒಳಗಡೆ ಕೂತ್ಕೊಂಡು ಅಂತ ಹೊರ ಜಗತ್ತು ನಮಗೇನೂ ಅರ್ಥ ಆಗೋದಿಲ್ಲ. ರೇಷ್ಮೆ ಗೂಡಿನಲ್ಲಿರ್ತಕ್ಕಂಥ ನಮ್ಮ ನ್ಯಾರೋ ಮೈಂಡದಿಂದ ಅದನ್ನು ಕಟ್ ಮಾಡಿ ಹೊರಗಡೆ ಬರಬೇಕು. ವಿಶಾಲವಾಗಿರ್ತಕ್ಕಂಥ ಜಗತ್ತು ನಮಗೇನಾಗ್ತದೆ ಸಿಗ್ತದೆ. ಸೊ ಇಟ್ ಈಸ್ ನಾಟ್ ಹೈ ಟೈಮ್ ದಟ್ ವಿ ಬಿ ದ ಚೇಂಜ್ ದಟ್ ವಿ ವಾಂಟ್ ಟು ಸಿ ಇನ್ ದಿಸ್ ವರ್ಲ್ಡ್. ನಮಗೆ ಯಾರಾದರೂ ಸ್ಫೂರ್ತಿ ಮಾಡಬೇಕು, ನಮಗೆ ಯಾರಾದರೂ ಬಂದು ಹೇಳಬೇಕು, ನಮಗೆ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಮಟ್ಟಕ್ಕೆ ಬಂದ ನಮಗೆ ನಾವೇ ದಾರಿದೀಪ ಆಗಬೇಕು, ನಮಗೆ ನಾವೇ ಸ್ಫೂರ್ತಿದಾಯಕ ಆಗಬೇಕು. ಅದಕ್ಕೇನು ಟೈಮ್ ಬೇಕಾಗಿಲ್ಲ, ಇಂದು ಮಾಡೋದು ನಾಳೆ ಮಾಡೋದು ಯಾವಾಗ ಬೇಕಾದರೂ ಸಹಿತ ಆಲ್ ವೆರ್ ಯು ಸ್ಟಾರ್ಟ್ ದಟ್ ಈಸ್ ಎ ಗುಡ್ ಟೈಮ್. ಜಗತ್ತನ್ನು ಬದಲಾವಣೆ ಮಾಡೋಕ್ಕೆ ಯಾವಾಗ ಬೇಕಾದರೂ ಪ್ರಮಾಣ ಮಾಡೋದು ದಟ್ ಈಸ್ ಎ ಗುಡ್ ಟೈಮ್. ಟುಡೇ ಬಾಬರ್ ಅಲಿ, ಮೇ ಬಿ ಟೊಮಾರೋ ಇಟ್ ಕುಡ್ ಬಿ ಸಮ್ ಒನ್ ಫ್ರಾಮ್ ಅಮಾಂಗ್ ಅಸ್. ಇವತ್ತು ಬಾಬರಲ್ಲಿ, ನಾಳೆ ಮತ್ತೊಬ್ಬ ನಮ್ಮಲ್ಲಿ ಯಾರು ಬೇಕಾದರೂ ಈ ಕೆಲಸವನ್ನು ಮಾಡ್ಬೋದು. ಇದೇ ಕೆಲಸ ಮಾಡಬೇಕು, ಈ ಥರನಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಸಮಾಜ ಸೇವೆ ಕೆಲಸದಲ್ಲಿ ಯಾರು ಬೇಕಾದರೂ ತೊಡ್ಕೋಬೋದು. ನಮ್ಮಲ್ಲಿ ಕೂಡ ಅಂಥ ಸಹೃದಯರು ಕೂಡ ಇದ್ದಾರೆ ನಮ್ಮ ಕ್ಲಾಸ್ನಲ್ಲಿ ಕೂಡ. ಇಟ್ ಈಸ್ ನಾಟ್ ಅ ವೆರಿ ಆಫನ್ ದಟ್ ವಿ ಕಮ್ ಅಕ್ರಾಸ್ ಸಮನ್ ಲೈಕ್ ಬಾಬರ್ ಅಲಿ ಕಮಿಂಗ್ ಫ್ರಮ್ ಎ ಸ್ಮಾಲ್ ವಿಲೇಜ್ ಇನ್ ದ ಮುರ್ಷಿದಾಬಾದ್. ಒಂದು ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥ ಮುರ್ಷಿದಾಬಾದ್ ಅಂತಕ್ಕಂಥ. He should be commended just for the audacity of hoping. ನಮಗೇನಾಗ್ತಾನೆ, ಒಂದು ಏನೂ ಸಿಗದೇ ಇರತಕ್ಕಂಥ ಈ ಜಗತ್ತಿನಲ್ಲಿ ಒಂದು ನಮಗೆ ಏನಪ್ಪ ಅಂದರೆ ರೇ ಆಫ್ ಹೋಪ್. ಈಸ್ ಆನ್ ರೇ ಆಫ್ ಹೋಪ್. ಆಶಾಕಿರಣ. ಇಟ್ ಈಸ್ ದಿಸ್ ಹೋಪ್, ಆ ಒಂದು ಆಶಾಕಿರಣ, ಆ್ಯಂಡ್ ದ ಫೇತ್, ಆ ಒಂದು ನಂಬಿಕೆ, ದಟ್ ಹಿ ಹ್ಯಾಸ್ ಅಪಾನ್ ಹಿಮ್ಸೆಲ್ಫ್, ತನ್ನ ಮೇಲೆ ತಾನು ಇಟ್ಟಿರ್ತಕ್ಕಂಥ ನಂಬಿಕೆ, ತನಗೆ ಸಿಕ್ಕಿರ್ತಕ್ಕಂಥ ಆ ಒಂದು ಅರೇ ಆಫ್ ಹೋಪ್, ಆಶಾಕಿರಣ, ದಟ್ ಹ್ಯಾಸ್ ಹೆಲ್ಪ್ಡ್ ಹಿಮ್ ಕಮ್ ಆಲ್ ಹೀಸ್ ವೇ. ತನಗೆ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಏನಪ್ಪ ಅಂತಂದರೆ ಇವತ್ತೊಂದು ಜಗತ್ತಿನಲ್ಲೇ ಅತ್ಯಂತ ಚಿಕ್ಕ ವಯಸ್ಸಿನ ಏನಪ್ಪ ಅಂದರೆ ಹೆಡ್ ಮಾಸ್ಟರ್ ಆಗಿ, ಮುಖ್ಯೋಪಾಧ್ಯಾಯನಾಗಿ ಏನಪ್ಪ ಅಂದರೆ ನಮಗೆ ಸಿಗ್ತಾರೆ. ಸೊ ಹಿಯರ್ ಇಸ್ ದ ಬಾಬರ್ ಅಲಿ, ಇವನ ಬಾಬರ್ ಅಲಿ. ವಿ ಸಲ್ಯೂಟ್ ಯು. ಎಲ್ಲರ ಪರವಾಗಿ, ಜಗತ್ತಿನ ಪರವಾಗಿ ನಾವು ಅವನಿಗೆ ಸಲ್ಯೂಟನ್ನು ಹೇಳೋಣ. ಡ್ರೀಮಿಂಗ್ ಆ್ಯಂಡ್ ಮೇಕಿಂಗ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ನಿಮ್ಮೆಲ್ಲರ ಕನಸುಗಳಿಗೆ ಏನಪ್ಪ ಅಂದರೆ ಬಾಬರಲ್ಲಿ ಈ ಥರ ಇದ್ದಿರ್ತಕ್ಕಂಥ ನಿಮ್ಮ ಮನಸ್ಸಿನಲ್ಲಿ ಬೇರೆ ಬೇರೆ ಥರನಾಗಿರ್ತಕ್ಕಂಥ ಕನಸುಗಳು, ಎಲ್ಲ ಕನಸುಗಳು ಏನಾಗಲಿಪ್ಪ ಅಂತಂದರೆ ನನಸಾಗಲಿ, ಬಾಬರಲ್ಲಿ ನಿಮಗೆ ಸ್ಫೂರ್ತಿ ಆಗಲಿ, ಬಾಬರಲ್ಲಿಗಿಂತನೂ ದೊಡ್ಡದಾಗಿರ್ತಕ್ಕಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಾಮಾಜಿಕ ಕೆಲಸದಲ್ಲಿ ನೀವು ತೊಡಗಿ ನಿಮ್ಮ ಬದುಕನ್ನು ಮಾತ್ರ ಹಸನಾಗಿಸ್ಕೊಳ್ಳಾರ್ದನೆ ಜಗತ್ತಿನ ಬದುಕು ಕೂಡ ಹಸನಾಗಲಿಕ್ಕೆ ನಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಪಣ ತೊಡೋಣ ಅಂತ ಹೇಳ್ತಾ, ಬಾಬರಲ್ಲಿ ನಮಗೆ ಸದಾಕಾಲ ನಮಗೆ ಸ್ಫೂರ್ತಿಯಾಗಿರಲಿ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ಕನ್ಫ್ಯೂಷನ್ಸ್ಗಳಿದ್ದರೆ ನೀವು ನನಗೆ ವೈಯಕ್ತಿಕ ನಂಬರಿಗೆ ಮೆಸೇಜ್ ಮಾಡೋದ್ರ ಮೂಲಕ ಮತ್ತು ಕಾಲ್ ಮಾಡೋದ್ರ ಮೂಲಕ, ಅಥವಾ ರವಿವಾರ ಬೆಳಗ್ಗೆಯಿಂದ ಸಂಜೆವರೆಗೆ ನೀವು ಗ್ರೂಪ್ನಲ್ಲಿ ಕೂಡ ಮೆಸೇಜ್ ಹಾಕೋದ್ರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಂತ ಇಷ್ಟು ಕೇಳ್ತಾ ಇವತ್ತಿನ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.